ಅಗ್ನಿಭೂತಿ ವಾಯುಭೂತಿ ಕತೆ ಶಿಕ್ಷಣದ ಮಹತ್ವ, ಗುರುವಿನ ಕಠಿಣತೆಯ ಹಿಂದೆ ಇರುವ ಕಾಳಜಿ ಹಾಗೂ ಮನುಷ್ಯನ ವಿಭಿನ್ನ ಮನಸ್ಥಿತಿಗಳನ್ನು ಸ್ವಾರಸ್ಯಕರವಾಗಿ ತೆರೆದಿಡುತ್ತೆ. ಇದರ ಸರಳ ವಿಶ್ಲೇಷಣೆ ಹೀಗಿದೆ. ಕೌಸಂಬಿ ಪಟ್ಟಣದ ರಾಜ ಅತಿಬಳ. ಆತನ ಆಸ್ಥಾನದಲ್ಲಿ ಸೋಮಶರ್ಮನೇ ಮಂತ್ರಿ. ಸೋಮಶರ್ಮ ಮತ್ತು ಆತನ ಹೆಂಡತಿ ಕಾಶ್ಯಪಿಗೆ ಅಗ್ನಿಭೂತಿ ವಾಯುಭೂತಿ ಎಂಬ ಇಬ್ಬರು ಗಂಡು ಮಕ್ಕಳು. ಈ ಮಕ್ಕಳು ತಂದೆ ತಾಯಿಯ ಮಾತಿಗೆ ಬೆಲೆ ಕೊಡದೆ, ಓದಿನ ಕಡೆ ಗಮನ ಹರಿಸದೆ, ಜೂಜು, ಮದ್ಯಪಾನ, ಪರಸ್ತ್ರೀ ವ್ಯಾಮೋಹ ಇತ್ಯಾದಿ ಸಪ್ತ ವ್ಯಸನಗಳಲ್ಲಿ ಮುಳುಗಿ ತಂದೆಯ ಸಂಪತ್ತನ್ನು ಹಾಳು ಮಾಡುತ್ತಿದ್ದರು. ಆದರೆ ತಂದೆ ಸೋಮಶರ್ಮನ ಮರಣದ ನಂತರ ಈ ಮಕ್ಕಳು ಮೂರ್ಖರು ಎಂದು ತಿಳಿದ ರಾಜನು ಮಂತ್ರಿ ಪದವಿಯನ್ನ ಅವರ ದಾಯಾದಿಗೆ ನೀಡುತ್ತಾನೆ. ಮಂತ್ರಿ ಪದವಿ ಕೈತಪ್ಪಿದ್ದರಿಂದ ತೀವ್ರ ಅವಮಾನ ಹಾಗೂ ದುಃಖಕ್ಕೆ ಒಳಗಾದ ಅಗ್ನಿಭೂತಿ ವಾಯುಭೂತಿಯರಲ್ಲಿ ವೈರಾಗ್ಯ ಮೂಡುತ್ತೆ. ಹರಕು ಬಟ್ಟೆ ತೊಟ್ಟು ಭಿಕ್ಷೆ ಬೇಡಿಯಾದರೂ ಓದುತ್ತೇವೆ ಎಂದು ತಾಯಿಯ ಬಳಿ ಬಂದಾಗ ತಾಯಿ ಕಾಶ್ಯಪಿಯು ಅವರನ್ನ ಮಗದ ನಾಡಿನ ರಾಜಗೃಹ ಪಟ್ಟಣದಲ್ಲಿ ಮಂತ್ರಿಯಾಗಿರುವ ತನ್ನ ಅಣ್ಣ ಅಂದರೆ ಆ ಮಕ್ಕಳ ಸೋದರ ಮಾವ ಸೂರ್ಯಮಿತ್ರನ ಬಳಿ ವಿದ್ಯಾಭ್ಯಾಸಕ್ಕಾಗಿ ಒಂದು ಪತ್ರ ಬರೆದು ಕಳಿಸುತ್ತಾಳೆ. ಗುರುವಿನ ಅಂದರೆ ಮಾವನ ಚಾಣಕ್ಷತೆ ಮತ್ತು ಕಠಿಣ ನಿಯಮ. ಸೋದರಳಿಯಂದಿರನ್ನು ಭೇಟಿಯಾಗಿ ಪತ್ರವನ್ನು ಓದಿದ ಸೂರ್ಯಮಿತ್ರನು ತನ್ನ ಮನಸ್ಸಿನಲ್ಲೇ ಒಂದು ತಂತ್ರ ರೂಪಿಸುತ್ತಾನೆ. ಇವರಿಗೆ ಸಲುಗೆ ಮತ್ತು ಪ್ರೀತಿ ನೀಡಿದರೆ ಮತ್ತೆ ಗರ್ವಿಷ್ಠರಾಗಿ ಹಾಳಾಗಬಹುದು ಎಂದು ದೂರದೃಷ್ಟಿಯಿಂದ ಯೋಚಿಸುತ್ತಾನೆ. ಹೀಗಾಗಿ ತಾನು ಅವರ ಮಾವ ಸೂರ್ಯಮಿತ್ರನಲ್ಲ, ತನಗೆ ಕಾಶ್ಯಪಿ ಎಂಬ ತಂಗಿಯೇ ಇಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಜೊತೆಗೆ ನೀವು ಯಾರೇ ಆಗಿರಲಿ ವಿದ್ಯಾರ್ಥಿಗಳಾಗಿ ಕಲಿಯುವ ಆಸಕ್ತಿಯಿಂದ ಬಂದಿದ್ದರೆ ಭಿಕ್ಷೆ ಬೇಡಿ ಊಟ ಮಾಡಬೇಕು, ಹರಕು ಬಟ್ಟೆಯನ್ನೇ ಉಡಬೇಕು ಮತ್ತು ಹಗಲು ಇರುಳು ಆಲಸ್ಯವಿಲ್ಲದೆ ಕಠಿಣ ನಿಯಮಗಳೊಂದಿಗೆ ಕಲಿಯಲು ಸಿದ್ಧರಿರಬೇಕು ಎಂದು ಶಿಸ್ತಿನ ಷರತ್ತುಗಳನ್ನು ವಿಧಿಸುತ್ತಾರೆ. ಮಾವನ ಷರತ್ತಿಗೆ ಒಪ್ಪಿದ ಇಬ್ಬರಿಗೂ ಸೂರ್ಯಮಿತ್ರನು ಹಗಲು ಇರುಳು ಕಟ್ಟುನಿಟ್ಟಿನಿಂದ ವಿದ್ಯಾದಾನ ಮಾಡುತ್ತಾನೆ. ವಿದ್ಯಾರ್ಜನೆಯ ಸಮಯದಲ್ಲಿ ಅವರಿಗೆ ಯಾವುದೇ ವಿಶೇಷ ಸೌಲಭ್ಯಗಳನ್ನು ನೀಡಲಿಲ್ಲ. ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಉಪ್ಪು, ಎಣ್ಣೆ ಅಥವಾ ಮಜ್ಜಿಗೆಯನ್ನು ಸೇರಿಸಲು ಕೊಡಲಿಲ್ಲ. ತಲೆಗೆ ಹಚ್ಚಿಕೊಳ್ಳಲು ಎಣ್ಣೆಯೂ ಕೂಡ ನೀಡಲಿಲ್ಲ. ಮತ್ತು ಹಬ್ಬದ ದಿನದಂದು ಊಟ ಹಾಕದೆ ಸತತ 7-8 ವರ್ಷಗಳ ಕಾಲ ಕಟ್ಟುನಿಟ್ಟಾಗಿ ನಿರಂತರವಾಗಿ ಓದಿಸಿದನು. ಅವರು 4 ವೇದಗಳು, 6 ಅಂಗಗಳು, 18 ಧರ್ಮಶಾಸ್ತ್ರಗಳು, ತರ್ಕ, ವ್ಯಾಕರಣ, ಚಾಣಕ್ಯನ ಅರ್ಥಶಾಸ್ತ್ರ, ವೈದ್ಯಶಾಸ್ತ್ರ, ಜ್ಯೋತಿಷ್ಯ, ಗಜಶಾಸ್ತ್ರ, ಅಶ್ವಶಾಸ್ತ್ರ ಮುಂತಾದ ಸಕಲ ವಿದ್ಯೆಗಳನ್ನೂ ಪೂರ್ಣವಾಗಿ ಕಲಿತು ಪಂಡಿತರಾಗುತ್ತಾರೆ. ವಿದ್ಯೆ ಕಲಿತ ನಂತರ ಊರಿಗೆ ಮರಳಲು ಸಿದ್ಧರಾದಾಗ ಸೂರ್ಯಮಿತ್ರನು ಸತ್ಯವನ್ನ ಬಾಯಿಬಿಡುತ್ತಾನೆ. ನಾನು ನಿಮ್ಮ ಮಾವನೇ, ತಂದೆಯ ಸಲುಗೆಯಿಂದಲೇ ನೀವು ಹಾಳಾಗಿದ್ದೀರಿ. ಆದ್ದರಿಂದ ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದಲೇ ಸಲುಗೆ ಕೊಡದೆ ಕಠಿಣವಾಗಿ ನಡೆದುಕೊಂಡೆ ಎಂದು ವಿವರಿಸಿ ಅವರಿಗೆ ವಸ್ತ್ರ, ಆಭರಣ, ಸಂಪತ್ತನ್ನು ಕೊಟ್ಟು ಕಳಿಸುತ್ತಾನೆ. ಹೀಗೆ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋಗಿದ್ದ ಅವರು ತನ್ನ ಬಳಿಯೂ ಅದೇ ರೀತಿ ದಾರಿ ತಪ್ಪಬಾರದು ಎಂಬ ದುರದೃಷ್ಟಿಯಿಂದ ಸೂರ್ಯಮಿತ್ರನು ಅವರನ್ನು ಗುರುತಿಸದಂತೆ ನಟಿಸಿದನು. ವಿದ್ಯೆ ಕಲಿತ ನಂತರ ಅವನೇ ಸ್ವತಃ ಈ ಸತ್ಯವನ್ನ ಬಾಯಿಬಿಟ್ಟು ಅವರಿಗೆ ವಸ್ತ್ರ, ಆಭರಣ ಹಾಗೂ ಸಂಪತ್ತನ್ನು ಕೊಟ್ಟು ಆಶೀರ್ವದಿಸಿ ಕಳುಹಿಸುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ಇಬ್ಬರು ಸಹೋದರರ ಪ್ರತಿಕ್ರಿಯೆ ಬೇರೆ ಬೇರೆ ಆಗಿರುತ್ತದೆ. ಅದು ಮಾನವನ ವಿಭಿನ್ನ ಮನೋಭಾವವನ್ನ ಬಿಂಬಿಸುತ್ತದೆ. ಹಿರಿಯನಾದ ಅಗ್ನಿಭೂತಿಯಲ್ಲಿ ಧನಾತ್ಮಕ ಭಾವನೆ ಮೂಡುತ್ತದೆ. ಮಾವನ ಕಠಿಣತೆಯ ಹಿಂದಿದ್ದ ಸದುದ್ದೇಶವನ್ನು ಅರ್ಥ ಮಾಡಿಕೊಂಡು ತಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ಆತನ ಉಪಕಾರವನ್ನು ಸ್ಮರಿಸಿ ಅತ್ಯಂತ ಸಂತೋಷ ಪಡುತ್ತಾನೆ. ಕಿರಿಯನಾದ ವಾಯುಭೂತಿಯಲ್ಲಿ ಋಣಾತ್ಮಕ ಭಾವನೆ ಮೂಡುತ್ತದೆ. ಇವನು ಮಾವನ ಉದ್ದೇಶವನ್ನ ಅಪಕಾರವೆಂದೇ ಭಾವಿಸುತ್ತಾನೆ. ಭಿಕ್ಷೆ ಬೇಡದ ಅನ್ನಕ್ಕೆ ಉಪ್ಪು, ಮಜ್ಜಿಗೆ, ತಲೆಗೆ ಎಣ್ಣೆ ಕೊಡಲಿಲ್ಲ, ಹಬ್ಬದ ದಿನವೂ ಊಟ ಹಾಕಲಿಲ್ಲ, 7-8 ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂದು ಗುರುವಿನ ಮೇಲೆ ದ್ವೇಷ ಮತ್ತು ಕೋಪವನ್ನೇ ಇಟ್ಟುಕೊಳ್ಳುತ್ತಾನೆ. ಮರಳಿ ಮಂತ್ರಿ ಪದವಿ ಪ್ರಾಪ್ತಿ. ಊರಿಗೆ ಮರಳಿದ ಇಬ್ಬರು ಅತಿಬಲ ಮಹಾರಾಜನ ಆಸ್ಥಾನದಲ್ಲಿ ಪಂಡಿತರ ಸಮ್ಮುಖದಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡುತ್ತಾರೆ. ಅವರ ವ್ಯಾಖ್ಯಾನ ಮತ್ತು ಸ್ತುತಿ ರಚನೆಯನ್ನ ಕಂಡು ಬೆರಗಾದ ರಾಜನು ಸಂತೋಷದಿಂದ ಅವರ ತಂದೆಯ ಮಂತ್ರಿ ಪದವಿಯನ್ನು ಮರಳಿ ಅವರಿಗೇ ನೀಡುತ್ತಾನೆ. ನಂತರ ಅವರು ಸುಖ ಸಂತೋಷದಿಂದ ಕಾಲ ಕಳೆಯುತ್ತಾರೆ. ಗುರುವಾದವನು ಶಿಷ್ಯನ ಉದ್ಧಾರಕ್ಕಾಗಿ ಹೊರನೋಟಕ್ಕೆ ಕಠಿಣವಾಗಿ ಕಂಡರೂ ಒಳಗೆ ಅಪಾರ ಕಾಳಜಿ ಹೊಂದಿರುತ್ತಾನೆ ಎಂಬುದಕ್ಕೆ ಸೂರ್ಯಮಿತ್ರನ ಪಾತ್ರ ಸಾಕ್ಷಿಯಾಗಿದೆ. ಒಂದೇ ವಾತಾವರಣ, ಒಂದೇ ಗುರುಕುಲದಲ್ಲಿ ಕಲಿತರೂ ಮನುಷ್ಯನ ಆಲೋಚನೆಗಳು
ಹೇಗೆ ಕೃತಜ್ಞತೆ ಮತ್ತು ಕೋಪ ಎಂಬ ಎರಡು ಭಿನ್ನ ಧ್ರುವಗಳಾಗಿರಬಹುದು ಎಂಬುದನ್ನೂ ಅಗ್ನಿಭೂತಿ ವಾಯುಭೂತಿ ಕಥೆ ಅತ್ಯಂತ ನೈಜವಾಗಿ ಮನಗಾಣಿಸುತ್ತದೆ.